ಚರಕ ಅಂದ್ರೆ ಚರಕ ಚರಕ ನೋಡಿ ಚಿತ್ರ ನೋಡಿದ್ರಲ್ವಾ? ಚರಕ ಯಾರು ತಯಾರು ಮಾಡ್ತಾರೆ? ರೈತರು ನಮಗೆ ಬಹಳ ಮುಖ್ಯ. ಹತ್ತಿಯನ್ನ ರೈತ ಬೆಳೆದು ಕೊಡ್ತಾನೆ, ಕಂಬಾರ ಬಡಿಗಾರ ಚರಕ ಮಾಡಿ ಕೊಡ್ತಾನ. ಒಬ್ಬ ಒಂದು ಜನ ಒಂದು ಸಮುದಾಯ, ಅದು ನೂಲ್ತಾನ. ನೇಕಾರ ಬಟ್ಟೆ ನೇಯ್ತಾನ. ಬಟ್ಟೆ ತಯಾರಾದ್ಮೇಲೆ ಹೊಲಿಯವ್ರ ಅಂಗಿ ಹೊಲಿಯವ್ರಿಗೆ ಏನಂತೀರಿ? ದರ್ಜಿ, ಟೇಲರ್, ಚಿಂಪಿಗ ಇಷ್ಟೆಲ್ಲ ಆದಾಗ ಒಂದು ಅಂಗಿ ತಯಾರಾಗ್ತದ ಅಂದ್ರ ಇವತ್ತು ನಾವು ಹಾಕೋಬಹುದು. ಅಂದ್ರೆ ಎಷ್ಟು ಸಮುದಾಯಗಳಿಗೆ ಕೆಲಸ ಸಿಗುತ್ತಿತ್ತು. ಇವೆಲ್ಲರೂ ಕೂಡ ನಮ್ಮವರೇ, ಇಲ್ಲೇ ಇರ್ತಾರೆ. ಸುತ್ತಲೂ ಕಾಣುವ ಗಿಡ ಮರವೆಲ್ಲ ಯಾಕಿಷ್ಟೊಂದು ಗೋಳು? ಕೇಳಿಸಲಾಗಿದೆ ಈ ಗದ್ದಲಗಳು, ಕೇಳಿಸಲಾಗಿ ನಿನ್ನ ಜೋಗುಳದ ಕೊಳಲು, ನಿನ್ನ ಜೋಗುಳದ ಕೊಳಲು, ಅಮ್ಮ ನಿನ್ನ ಜೋಗುಳದ ಕೊಳಲು. ಚರಕ ನೋಡಿ ಚಿತ್ರ ನೋಡಿದ್ರಲ್ವಾ? ಚರಕ ಯಾರು ತಯಾರು ಮಾಡ್ತಾರೆ? ಚರಕ ತಯಾರು ಮಾಡೋದಿಲ್ಲ ಗಾಂಧೀಜಿ. ಚರಕ ಯಾರು ತಯಾರು ಮಾಡ್ತಾರೆ? ಚರಕ ಎದರಿಂದ ಮಾಡ್ತಾರೆ? ಕಟ್ಟಿಗೆಯಿಂದ. ವೆರಿ ಗುಡ್. ಕಟ್ಟಿಗೆ ಕೆಲಸ ಯಾರು ಮಾಡ್ತಾರೆ? ಬಡಿಗಾರು, ಕಂಬಾರು. ವೆರಿ ಗುಡ್. ಕಬ್ಬಿನ ಕೆಲಸ ಯಾರು ಮಾಡ್ತಾರೆ? ಕಂಬಾರು. ಓಕೆ. ಅವಾಗ ಚರಕ ರೆಡಿ ಆಯ್ತು. ಕಂಬಾರ ಮತ್ತು ಬಡಿಗೇರಿಂದ ಚರಕ, ಕಬ್ಬಿನ ರಾಶಿಗಳನ್ನ ಕಂಬಾರ ಮಾಡಿಕೊಟ್ರ. ಕಟ್ಟಿಗೆಯ ಗಾಲಿಯನ್ನ ಅದನ್ನು ತಿರುಗಿಸುವ ಹಿಡಿಯುವ ಸಾಧನವನ್ನ ಬಡಿಗಾರ ಮಾಡಿಕೊಟ್ರು. ಇನ್ನ ಚರಕ ರೆಡಿ ಆದ್ಮೇಲೆ ಅದಕ್ಕೆ ಚರಕದಿಂದ ಏನ್ ಮಾಡ್ತಾರೆ ಕೆಲಸ? ಚರಕದಿಂದ ಏನ್ ಕೆಲಸ ಮಾಡ್ತಾರೆ? ದಾರ ತೆಗಿತಾರೆ, ನೂಲು ತೆಗಿತಾರೆ. ನೂಲು ತೆಗಿಬೇಕಾದ್ರೆ ಏನ್ ಬೇಕು ನಮಗ? ಹತ್ತಿ ಬೇಕು, ಉಣ್ಣಿ ಬೇಕು. ವೆರಿ ಗುಡ್. ಹತ್ತಿ ಎಲ್ಲಿ ಬೆಳಿತೈತಿ? ಯಾರು ಬೆಳಿತಾರಪ್ಪ ಹತ್ತಿ? ರೈತರು ನಮಗೆ ಬಹಳ ಮುಖ್ಯ. ಅದನ್ನ ಹತ್ತಿಯನ್ನ ರೈತ ಬೆಳೆದು ಕೊಡ್ತಾನೆ, ಕಂಬಾರ ಬಡಿಗಾರ ಚರಕ ಮಾಡಿ ಕೊಡ್ತಾನ. ಒಬ್ಬ ಒಂದು ಜನ ಒಂದು ಸಮುದಾಯ, ಅದು ನೂಲ್ತಾನ. ಆ ನೂಲನ್ನ ಬಟ್ಟೆ ರೆಡಿ ಮಾಡ್ಬೇಕಾದ್ರೆ ಬಟ್ಟೆ ಯಾರು ನೇಯ್ತಾರ? ನೇಕಾರ ಬಟ್ಟೆ ನೇಯ್ತಾರ. ಆಮೇಲೆ ಈ ಹತ್ತಿ ಬೆಳೆದಿರ್ತಾರ ರೈತ. ಈ ಹತ್ತಿ ಒಳಗೆ ಏನಿರ್ತದ? ಬೀಜ ಇರ್ತದ, ಮತ್ತ ಹತ್ತಿ ಇರ್ತದ, ಹೊಲಸು ಇರ್ತದ. ಇದನ್ನು ಸ್ವಚ್ಛ ಮಾಡಿಕೊಡೋರು ಯಾರು? ಅದಕ್ಕೊಂದು ಸಮುದಾಯ ಇದೆ, ಅದಕ್ಕೊಂದಿಷ್ಟು ವರ್ಗ ಇದೆ. ರೈತ ಹತ್ತಿ ಬೆಳಿತಾನ, ಸ್ವಚ್ಛ ಮಾಡೋ ಕೆಲಸ ಮಾಡಬಹುದು, ಮಾಡೋದಿಲ್ಲ. ಯಾಕಂದ್ರೆ ನಾವು ಭಿನ್ನ ಕೆಲಸ ಬೇರೆ ಇರ್ತವೆ. ನೀವು ಗಾದಿ ಮಾಡೋರು ನೋಡಿರಿ, ಗಾದಿ ಮಾಡೋರು, ದಿಮ್ ಮಾಡೋರು ಏನಂತಾರ ಅವ್ರಿಗೆ? ಗಾದಿ. ತೆಲುಗು ಮಾಡೋರಿಗೆ ಏನಂತಾರಪ್ಪ? ಪಿಂಜಾರು ಏನ್ ಮಾಡ್ತಾರ? ಈ ಹತ್ತಿಯನ್ನ ಸ್ವಚ್ಛಗೊಳಿಸ್ತಾರ. ಸ್ವಚ್ಛಗೊಳಿಸಿ ನೂಲೋರು ಕೊಡ್ತಾರ. ನೇಕಾರ ಬಟ್ಟೆ ನೇಯ್ತಾನ. ಬಟ್ಟೆ ತಯಾರಾದ್ಮೇಲೆ ಹೊಲಿಯವ್ರ ಅಂಗಿ ಹೊಲಿಯವ್ರಿಗೆ ಏನಂತೀರಿ? ದರ್ಜಿ, ಟೇಲರ್, ಚಿಂಪಿಗ ಇಷ್ಟೆಲ್ಲ ಆದಾಗ ಒಂದು ಅಂಗಿ ತಯಾರಾಗ್ತದ ಅಂದ್ರ ಇವತ್ತು ನಾವು ಹಾಕೋಬಹುದು. ಅಂದ್ರೆ ಎಷ್ಟು ಸಮುದಾಯಗಳಿಗೆ ಕೆಲಸ ಸಿಗುತ್ತಿತ್ತು. ಇವೆಲ್ಲರೂ ಕೂಡ ನಮ್ಮವರೇ, ಇಲ್ಲೇ ಇರ್ತಾರೆ. ಇವತ್ತು ನಾವು ಹಂಗಿಲ್ಲ, ನಾವು ಬೇರೆದವರಿಗೆ ಮಾರೋಗ್ಬಿಟ್ಟಿದ್ದೀವಿ. ಇದು ಚರಕ ಎಲ್ಲ ಸಮುದಾಯಗಳನ್ನ, ಎಲ್ಲ ಮನುಷ್ಯ ಸಂಬಂಧಗಳನ್ನು ಬೆಳೆಸ್ತಾ ಇತ್ತು. ಇವತ್ತು ಯಾರಿಗಾರಿಗೆ ಸಂಬಂಧ ಇಲ್ಲ. ನಮ್ಮ ಆಜುಬಾಜು ಮನೆಯವರಿಗೆ ಸಂಬಂಧ ಇಲ್ಲ. ಈ ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ದಬ್ಬಾಳಿಕೆ ಮಾಡಿದರೆ ಅವತ್ತಿನ ಕಾಲಘಟ್ಟಕ್ಕೆ ಇಲ್ಲಿ ಸಾಕಷ್ಟು ಹತ್ತಿ ಬೆಳೀತಾ ಇದ್ರೆ ಭಾರತದಲ್ಲಿ. ಈ ಹತ್ತಿಯನ್ನು ವಿದೇಶಕ್ಕೆ ತಗೊಂಡು ಹೋಗಕ್ಕೆ ಸಮುದ್ರ ಮಾರ್ಗವಾಗಿ ಮತ್ತು ಟ್ರೈನ್ ಮಾಡಿದ್ರು ವಿದೇಶಿಗರು. ಯಾಕ? ಇಲ್ಲಿ ಹೇರಳವಾಗಿ ಹತ್ತಿ ಬೆಳೀತಾರ. ಈ ಹತ್ತಿಯ ಕಚ್ಚಾ ವಸ್ತುಗಳನ್ನ, ಅದು ನಿಮಗೆ ಮೂಲ ವಸ್ತುಗಳನ್ನ ಟಿ ಶರ್ಟ್, ಅದು ಎಂತದ್ದು? ಈ ಬಟ್ಟೆ ನಿರ್ಮಿಸುವ ಹತ್ತಿಯ ಜೊತೆಗೆ ಅಲ್ಲಿನ ಒಂದಿಷ್ಟು ಪ್ಲಾಸ್ಟಿಕ್ ವೇಸ್ಟೇಜ್, ರಾಸಾಯನಿಕ ಕೆಮಿಕಲ್ಸ್ ಹಾಕಿ ಇವತ್ತು ಟಿ ಶರ್ಟ್ ಹಾಕ್ತೀರಿ. ಈ ಬಟ್ಟೆಗಳು ಹಾಕೋದ್ರಿಂದ ನಮಗೆ ಚರ್ಮ ರೋಗ ಬರ್ತದ, ಸರಿಯಾದ ವ್ಯವಸ್ಥೆ ಆಗೋದಿಲ್ಲ. ಇಂಥ ಒಂದು
ಸಂಬಂಧದ ಬೆಸೆಯುವಂತ ಕೆಲಸ ಚರಕ ಮಾಡ್ತದ. ಚರಕ ಅಂದ್ರೆ ಒಂದು ನೂಲು ತೆಗೆಯುವ ಯಂತ್ರ, ರಾಟೆ ಅಂತ ಕರೆಯಬಹುದು. ಈ ಚರಕದಿಂದ ನಮ್ಮ ಸುತ್ತಲಿರುವ ಅನೇಕ ಸಮುದಾಯಗಳು ಅನೇಕ ಒಂದು ಕೊಡುಕೊಳ್ಳಿಕೆ ಒಬ್ಬರಿಂದ ಒಬ್ಬರು ಬದುಕುವ ಕ್ರಮ ನಮ್ಮಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಯಾರಿಗೂ ಸಂಬಂಧ ಇಲ್ಲ. ಬಡಿಗಾರ ಸಂಬಂಧ ಇಲ್ಲ, ಕಂಬಾರ ಸಂಬಂಧ ಇಲ್ಲ, ರೈತ ಸಂಬಂಧ ಇಲ್ಲ. ಹಿಂಗಾಗಿ ಊರನ್ನು ಒಂದು ಪ್ರಕೃತಿ ಓದಿಲ್ಲ, ನಮ್ಮತನ ನಮ್ಮ ಸ್ವದೇಶತನ ಅನ್ನುವಂಥದ್ದು ಓದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಮತ್ತೆ ಚರಕ ಒಂದು ಸಂಬಂಧ ಬೆಳೆಯುವಂತ ಸಂಕೇತ. ಅಂತ ಚರಕವನ್ನು ನಾವು ಕಲಿಯೋಣ ಅಂತ ಹೇಳಿ ಇಷ್ಟು ಮಾತನಾಡಿ ಈಗ ನಮ್ಮ ಚರಕ ಪಯಣಿಗರಿಂದ ಒಂದು ಸುಸ್ಥಿರ ಗೀತೆ ಬಸವರಾಜ್, ಅಕ್ಬರ್, ಸುನೀಲ್ ಎಲ್ಲ ಚರಕ ಪಯಣಿಗರು ಈಗ ಒಂದು ಸುಸ್ಥಿರ ಗೀತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಇದರ ಜೊತೆಗೆ ನಿಮಗೆ ಚರಕದ ಉಪಯೋಗ, ಗಾಂಧೀಜಿ ಕಾಲಘಟ್ಟದ ಚರಕ, ರಾಜ್ಕುಮಾರ್ ಕಾಲಘಟ್ಟದ ಚರಕ, ಇಟಗಿ ಭೀಮಾಂಬಿಕೆಯ ಚರಕ, ದುಗ್ಗಳೆಯ ಚರಕ, ಹಾಗೆ ರಷ್ಯಾ, ಚೀನಾ, ಜಪಾನ್ ಚರಕ ಪರಂಪರೆ ಬಗ್ಗೆ ಮತ್ತಷ್ಟು ನಿಮ್ಮೊಂದಿಗೆ ಮಾತಾಡ್ತೇವೆ. ಈಗ ನಮ್ಮ ಚರಕ ಪಯಣಿಗರಿಂದ ಒಂದು ಸುಸ್ಥಿರ ಗೀತೆ. ಹೂವಿನ ದಳಗಳ ತುಂಬಾ ಅಮ್ಮ ಯಾಕಿಷ್ಟೊಂದು ಧೂಳು. ಹೂವಿನ ದಳಗಳ ತುಂಬಾ ಅಮ್ಮ ಯಾಕಿಷ್ಟೊಂದು ಧೂಳು. ಹಗಲು ಇರಲು ಯಾಕಿಷ್ಟೊಂದು ಸಾವಿರ ಗಾಳಿಗಳು. ಹಗಲು ಇರಲು ಯಾಕಿಷ್ಟೊಂದು ಸಾವಿರ ಗಾಳಿಗಳು. ಈ ಗದ್ದಲದೊಳು ಕೇಳಿಸದಾಗಿದೆ, ಈ ಗದ್ದಲದೊಳು ಕೇಳಿಸಲಾಗಿ ನಿನ್ನ ಜೋಗುಳದ ಕೊಳಲು, ನಿನ್ನ ಜೋಗುಳದ ಕೊಳಲು ಅಮ್ಮ, ನಿನ್ನ ಜೋಗುಳದ ಕೊಳಲು. ಹೂವಿನ ದಳಗಳ ತುಂಬಾ ಅಮ್ಮ ಯಾಕಿಷ್ಟೊಂದು ಧೂಳು. ಹೂವಿನ ದಳಗಳ ತುಂಬಾ ಅಮ್ಮ ಯಾಕಿಷ್ಟೊಂದು ಧೂಳು. ಯಾಕಿಷ್ಟೊಂದು ಧೂಳು, ಯಾಕಿಷ್ಟೊಂದು ಧೂಳು.